ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೈಗೊಳ್ಳಲಾದ ಚಿಗುರು ಕಾರ್ಯಕ್ರಮ. ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚುತ್ತಿರುವ ನೀರಿನ ಒಳಹರಿವು. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೈಗೊಂಡ ವಿಶ್ವ ಸ್ತನ್ಯಪಾನ ಸಪ್ತಾಹ. ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆ ಬೆಳೆ ನಾಶಕ್ಕೆ ಮುಂದಾದ ರೈತರು. ಕೂಡ್ಲಿಗಿಯಲ್ಲಿ ಜರುಗಿದ ಕಾಂಗ್ರೆಸ್ ಪಕ್ಷದ ಸಂಘಟನಾ ಸಭೆ. ಕತ್ತೆಬೆನ್ನೂರು ಬಳಿ ಬೋನಿಗೆ ಬಿದ್ದ ಚಿರತೆ. ಟಿಎಂಸಿ ನೀರಿದ್ದರೂ ವಿಜಯನಗರ 11A ಕಾಲುವೆಗೆ ನೀರಿಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ಆಕ್ರೋಶ. ಈಗ ವಾರ್ತೆಗಳ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯನಗರ ಜಿಲ್ಲೆ ವತಿಯಿಂದ ಚಿಗುರು ಬಾಲ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೊಸಪೇಟೆ ನಗರದಲ್ಲಿ ಬರುವ ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಆಯೋಜಿಸಿದ್ದ ಚಿಗುರು ಬಾಲ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಅಪರ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ತದನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕ ಎಂಬ ಬಸವಣ್ಣನವರ ವಚನಗಳನ್ನು ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಶುಭೋದಯ ಹಾಗೂ ನಮಸ್ಕಾರಗಳು. ಗೌರವಾನ್ವಿತ ನಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಎಂಬುದು ರಾಷ್ಟ್ರದ ಗುರುತು. ಸಂಸ್ಕೃತಿ ಇಲಾಖೆ ವಿಜಯನಗರ ಜಿಲ್ಲೆ ವತಿಯಿಂದ ಆಯೋಜಿಸಲಾಗಿರುವ ಚಿಗುರು ಬಾಲ ಪ್ರತಿಭೆಗಳ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ
ಪರವಶನಾದ ಪರಮೇಶ್ವರನರ್ತನ ಪರ್ವತ ನಂದಿನಿ ದಿವ್ಯ ಗಾಯನ ಪರವಶನಾದ ಪರಮೇಶ್ವರನರ್ತನ ಪ್ರದೋಷ ಸಮಯದಿ ಪರಶಿವ ತಾಂಡವ ಪರಮ ಮಂಗಳ ಕಲಾ ಮಹೋತ್ಸವ ಪ್ರದೋಷ ಸಮಯದಿ ಪರಶಿವ ತಾಂಡವ ವಾಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಆಡಿದರು ಆಡಿದರು ನೀರಾಟ ಆಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತಾ ಹಲವಂಗದಿ ನೀರೊಳು ಮುಳುಗೇಳುತ್ತಾ ನೀರೊಳು ಮುಳುಗಿ
ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಿಸಿದ ಹಾಗೆ ಪ್ರತಿದಿನ ಯಾವುದಾದ್ರೂ ಒಂದು ರಾಜ್ಯದ ಮೂಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಾ ಇದೆ. ಕಾರಣ ಇಷ್ಟೇ, ಈ ದೇಶದ ಇತಿಹಾಸವನ್ನು ಅಥವಾ ಈ ದೇಶದ ಭವಿಷ್ಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಅಲ್ಲಿರುವ ಇತಿಹಾಸದ ಪುಟಗಳನ್ನು ತಿರುಗುವ ಅವಶ್ಯಕತೆ ಇಲ್ಲ. ಹಾಗೆಯೇ ಭವಿಷ್ಯವನ್ನು ಊಹಿಸ್ಕೊಳ್ಬೇಕು ಅಂತಂದರೆ ಯಾವುದಾದ್ರೂ ಜ್ಯೋತಿಷಿ ಹತ್ರ ಹೋಗಿ ಕೇಳುವ ಅವಶ್ಯಕತೆ ಇಲ್ಲ. ವಾಸ್ತವದಲ್ಲಿ ಆ ದೇಶದ ಸಂಸ್ಕೃತಿ ಹೇಗೆ ಬಿಂಬ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಆ ದೇಶದ ಇತಿಹಾಸ ಮತ್ತು ಆ ದೇಶದ ಭವಿಷ್ಯ ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾ ಇದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸಂಸ್ಕೃತಿಯನ್ನು ನಾವು ಹಾಸುವಕ್ಕಾಗಿ ಮಾಡಿಕೊಂಡು ಮಕ್ಕಳಲ್ಲಿರುವ ಕೀಳರಿಮೆಯನ್ನು ಹೋಗಲಾಡಿಸಿ ಅವರಲ್ಲಿರುವ ಒಂದು ಪ್ರಭುತ್ವವನ್ನು, ಅವರಲ್ಲಿರುವ ಒಂದು ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾಡಿಗೆ ಪರಿಚಯಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಚಿಗುರು ಕಾರ್ಯಕ್ರಮ. ಮತ್ತು ಭಾಷೆಗಳು ಮತ್ತು ಹಬ್ಬಗಳು ಯಾವ್ಯಾವ ರೀತಿಯಲ್ಲಿ ಇರ್ತಾರೆ ಅಂತಂದರೆ ಈ ಒಂದು ಚಿಗುರು ಕಾರ್ಯಕ್ರಮ ಮುಖಾಂತರ ಮಕ್ಕಳು, ಯಾಕಂದರೆ ಸಣ್ಣ ಮಕ್ಕಳು ಇದ್ದಾಗ ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿ ಕಲಾ ಇವೆಲ್ಲ ತಿಳ್ಕೊಬೇಕಂದ್ರೆ ಇಂಥ ಒಂದು ಮಕ್ಕಳಿಗೆ ಇದೆಲ್ಲ ನಾವು ಕಲಿಸಿದ್ರೆ ಅವ್ರಿಗೆ ದೇಶ ಮತ್ತು ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಪ್ರತಿಯೊಂದು ಸಂಸ್ಕೃತಿ ಮಕ್ಕಳಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಇದೆಲ್ಲ ಈ ಮಕ್ಕಳಿಗೆ ಅನುಕೂಲ ಆಗಲಿ ಮತ್ತು ಅವ್ರ ತಿಳುವಳಿಕೆ ಆಗಲಿ ಅಂಥೇಳಿ ಈ ಒಂದು ಕಾರ್ಯಕ್ರಮಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ನಾನು ಪೋಷಕರಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮ ತಮ್ಮ ಮಕ್ಕಳಿಗೆ ಐತಲ್ಲ ತಾವು ಕಳಿಸ್ರಿ, ಭಾಗವಹಿಸ್ರಿ. ಯಾಕಂದರೆ ಅವರಲ್ಲಿ ಬಹಳ ಪ್ರತಿಭೆಗಳು ಇರ್ತಾವೆ. ಆ ಪ್ರತಿಭೆ ಉನ್ನತ ಮಟ್ಟದಲ್ಲಿ, ಜಿಲ್ಲಾ, ರಾಜ್ಯ, ದೇಶ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳು ಹೊರಗೆ ಇದು ಒಂದು ಅವಕಾಶ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮಕ್ಕಳೆಲ್ಲ ತಿಳ್ಕೊಂಡು ಮತ್ತು ಪೋಷಕರು ಕೂಡ ಕಳಿಸ್ಬೇಕಂತ ಹೇಳುತ್ತಾ, ಚಿಗುರು ಅಂತಕ್ಕಂಥ ಕಾರ್ಯಕ್ರಮ ಭಾಳ ಉನ್ನತವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಏನಂದರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತೆಗೆಯೋದಕ್ಕೆ ಒಂದು ಅವಕಾಶವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ. ಹುಡ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಅವರಲ್ಲಿ ಈಗಾಗಲೇ ಅವರಲ್ಲಿ ಪ್ರತಿಭೆ ಇರುತ್ತೆ. ಅದನ್ನೇ ಕುವೆಂಪು ಅವರು ಹುಡ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ವಿಶ್ವಮಾನವ ಅಂತ ಹೇಳ್ತಾರೆ. ಅಂದರೆ ಆ ಮಗುಗೆ ಹುಟ್ಟಿದಾಗ ಯಾವುದೇ ಜಾತಿ, ಮತ, ಪಂಥ, ಪ್ರದೇಶ, ಇವ್ರು ನಮ್ಮವರು, ಇವ್ರು ಬೇರೆಯವರು ಅಂತಕ್ಕಂಥ ಮನೋಭಾವ ಇರೋದಿಲ್ಲ. ಏನೂ ಗೊತ್ತಿರಲ್ಲ. ಯಾರು ನಗಿಸಿದ್ರಾಗುತ್ತೆ, ಯಾರು ಆಟ ಆಡಿಸಿದ್ರು ಆಡೋದು ಅಂತ ಒಂದು ವಿಶ್ವಮಾನವ ಆಗಿರ್ತಕ್ಕಂಥ ಮಗುನ ನಾವು ನಂತರ ಎಲ್ಲ ಕಲಿಸ್ತಾ, ಅವರು ಬೇರೆ ಜಾತಿಯವರು, ಇವರು ಬೇರೆ ಜಾತಿಯವರು, ಇವರು ಬೇರೆ ಧರ್ಮದವರು, ಇವರು ಬೇರೆ ಊರಿನವರು, ಇವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂಥೇಳಿ ಬೇರೆ ಎಲ್ಲವೂ ಕೆಲವೊಂದು ವಿಚಾರಗಳನ್ನು ತುಂಬಿಟ್ಟು ಅವ್ರನ್ನ ಅಲ್ಪ ಮಾನವರಾಗಿ ಮಾಡ್ತೀವಿ. ಆ ಅಲ್ಪ ಮಾನವರು ಮಾಡಿದ್ದನ್ನು ಮತ್ತೆ ವಿಶ್ವಮಾನವರಾಗಿ ಮಾಡೋದು ಈ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಅಂತಕ್ಕಂಥದ್ದು. ಅದಕ್ಕೆ ನಾವು ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣ ಯಾವ ರೀತಿ ಇರಬೇಕು ಅನ್ನೋದನ್ನು ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ. 3 Hಗಳಿಗೆ ನಾವು ಶಿಕ್ಷಣವನ್ನು ಕೊಡಬೇಕು. ಏನು? ಹೆಡ್ಡು, ತಲೆಗೆ ಜ್ಞಾನ, ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀಡ್ತಕ್ಕಂಥ ವಿಚಾರಗಳನ್ನು ಅವರಲ್ಲಿ ಬೆಳೆಸಬೇಕು. ಇನ್ನೊಂದು H, ಹಾರ್ಟ್, ಹೃದಯಕ್ಕೆ ಪ್ರೀತಿ, ವಿಶ್ವಾಸ. ಎಲ್ಲರೂ ನಮ್ಮ ಸಹೋದರ ಸಹೋದರಿಯರು, ನಮ್ಮ ಸಂವಿಧಾನದಲ್ಲಿ ಹೇಳ್ಕೊಳ್ತೀವಿ ನಾವು, ಭಾತೃತ್ವ ಅಂತಕ್ಕಂಥದ್ದು ಇರಬೇಕು, ಎಲ್ಲರೂ ಸಮಾನರು. ಅದನ್ನೇ ಇಂದಿಂದ ಏನು ವೇದ ಉಪನಿಷತ್ತು ಎಲ್ಲ ಇದು ಇಂದಿನ ನಮ್ಮ ಕಾಲದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ ಪರಂಪರೆಯಲ್ಲಿ ಅಂದರೆ ಎಲ್ಲರೂ ಸಹೋದರ ಸಹೋದರಿಯರು ಅಂತಕ್ಕಂಥದ್ದು. ಇಂದು ರೈತರ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯಕ್ಕೆ 55,197 ಕ್ಯೂಸೆಕ್ ನೀರು ಹರಿದು ಬಂದಿದೆ.
ನದಿ ಪಾತ್ರದ ಜನರು ಹಾಗೂ ತಗ್ಗು ಪ್ರದೇಶದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಟಿಬಿ ಬೋರ್ಡ್ನ ಅಧಿಕಾರಿಗಳು ಸೂಚಿಸಿದ್ದಾರೆ. ತುಂಗಭದ್ರಾ ಜಲಾಶಯದ ಎಚ್ಎಲ್ಸಿ ಕಾಲುವೆಗೆ ಕುಡಿಯುವ ನೀರಿನ ಸಲುವಾಗಿ 50 ಕ್ಯೂಸೆಕ್ನಷ್ಟು ನೀರನ್ನು ಹರಿಸಲಾಗಿದೆ. ಈ ವೇಳೆ ಟಿಬಿ ಬೋರ್ಡ್ನ ಅಧಿಕಾರಿಗಳು ಪೂಜೆ ಮಾಡಿ ಬಟನ್ ಒತ್ತುವ ಮೂಲಕ ಎಚ್ಎಲ್ಸಿ ಕಾಲುವೆಗೆ ನೀರನ್ನು ಹರಿಸಿದ್ದಾರೆ. ಬರೀ ಸರ್ ಹೇಳ್ರಿ ಸರ್ ಆ ಶಾಸ್ತ್ರ ಉಳಲೇದಿರಿ చెప్పండి సార్ అదేమి మంత్రాలు చెప్పండి ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹೊಸಪೇಟೆ ಇವರ ಸಹಯೋಗದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಕೈಗೊಳ್ಳಲಾಯಿತು. ಅದ್ರ ಜೊತೆಗೆ 6 ತಿಂಗಳಾದ್ಮೇಲೆ ಯಾಕೆ ಕೊಡಬೇಕು ಅಂತ ಹೇಳಿದೆ. 6 ತಿಂಗಳವರೆಗೂ ತಾಯಿಗೆ ಆ ಮಗುವಿಗೆ ಬೇಕಾದಂತಹ ಎಲ್ಲ ರೋಗ ನಿರೋಧಕ ಶಕ್ತಿ ಮತ್ತು ಅವಶ್ಯಕತೆ ಇರತಕ್ಕಂಥ ಹಾಲಿನ ಎಲ್ಲ ಪೋಷಕಾಂಶಗಳು ಸಿಗ್ತಾ ಇರುತ್ತೆ. 6 ತಿಂಗಳಾದ್ಮೇಲೆ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತವೆಲ್ಲ ಪೋಷಕಾಂಶಗಳು. ಸೊ ಅದಕ್ಕಾಗಿ ಮಗು ಬೆಳೀತಾ ಇರುತ್ತೆ. ಮಗುವಿನ ಬೆಳವಣಿಗೆ ಜಾಸ್ತಿ ಆದಂಗೆಲ್ಲ ಅದ್ರ ಬೇಡಿಕೆಯೂ ಜಾಸ್ತಿ ಆಗುತ್ತೆ. ತಾಯಿ ಎದೆ ಹಾಲಷ್ಟೇ ಸಾಲಲ್ಲ, ಅವಾಗ ಪೂರಕ ಆಹಾರ ಅಂತೇಳಿ ಜೊತೆಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ 2 ವರ್ಷದವರೆಗೆ ಅಂತ ಅಷ್ಟೇ ಹೇಳಿದ್ರು. ನೀವೆಲ್ಲ ಕೇಳಿರ್ಬೋದು, ನಾನು ಚಿಕ್ಕ ಹುಡುಗಿದ್ದಾಗ ಕುಡಿತಿದ್ದಂತೆ ನಮ್ಮಮ್ಮಂಗೆ ಹೇಳ್ತಿದ್ರಂತೆ, ಏನವ ನಿಮ್ಮ ಮಗ ಮದುವೆ ಆಗೋವರೆಗೆ ಹಾಲು ಕುಡಿಸ್ತೀಯೇನೋ ಅಂದ್ರೆ ಸ್ಕೂಲ್ಗೆ ಹೋಗಿ ಬಂದ್ರೂ ಹಾಲು ಕುಡಿತಿದ್ವಿ ಅಂತ. ಸೊ ಅದಕ್ಕೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಲು ಕುಡಿಸ್ತೀರೋ ಅಷ್ಟು ಜಾಣ್ ಮಾಡ್ತಾರೆ. ಈ ತಾಯಿ ಎದೆ ಹಾಲನ್ನು ಬಿಟ್ಟು ಏನು ಬೇರೆ ಯಾವುದಾದ್ರೂ ಹಾಲನ್ನು ಕುಡಿಸಿದ ಮಕ್ಕಳಿಗೂ ಎದೆ ಹಾಲು ಕುಡಿದ ಮಕ್ಕಳಿಗೂ ನೋಡ್ರಿ ಅವ್ರ ಜಾಣತನ ಎಷ್ಟಿರುತ್ತಂದ್ರೆ ಕನಿಷ್ಠ 100%ಕ್ಕೆ 14% ಹೆಚ್ಚಿರ್ತದೆ. ಅಷ್ಟು ಜಾಣರಾಗ್ತಾರೆ ಅಂತ ಹೇಳಿ. ಅಂದರೆ ನಮ್ಮ ಮಕ್ಕಳನ್ನು ನಾವು ಎದೆ ಹಾಲು ಕುಡಿಸೋದ್ರಿಂದ ಬರೀ ಹಡಿಯೋದಷ್ಟೇ ಅಲ್ಲ, ಮಕ್ಕಳನ್ನು ಜಾಣರನ್ನು ಮಾಡೋದು. ಇನ್ನೊಂದು, ನಮಗೆ ಮಗುವಿನ ಬಗ್ಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಗೊತ್ತಿಲ್ಲ. ನೀವೆಲ್ಲ ಹೇಳ್ತಾ ಇದ್ದೀರಿ ಹಳೆ ಕಾಲದಾಗೆ ಒಂದು ಹೆರಿಗೆ ಆದಮೇಲೆ ಹೆಣ್ಣಿನ ಸೌಂದರ್ಯ ಜಾಸ್ತಿ ಆಗುತ್ತೆ. ಸೌಂದರ್ಯ ಅಂದರೆ ಎಲ್ಲರೂ ಆ ಕಡೆ ಗಮನ ಕೊಡ್ತಾರೆ, ಹೌದಿಲ್ಲ ಮಾಜಿ? ಹಡದ ಮೇಲೆ
ಆಕೆ ಎಷ್ಟು ಚಂದ ಕಾಣಕತ್ತಾಳೆ ನೋಡು ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಹೇಳಬೇಕು, ಹೆಣ್ಣಿನ ಸೌಂದರ್ಯ ಈ ತಾಯಿ ಎದೆ ಹಾಲು ಕುಡಿಸೋದ್ರಿಂದ ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಏನಂತಂದ್ರೆ 6 ತಿಂಗಳವರೆಗೂ ನೀವು ಯಾರಾದ್ರೂ ಮಕ್ಕಳು ನೋಡ್ರಿ, ಎದೆ ಹಾಲು ಕುಡಿತಿರೋರಿಗೆ ಒಂದು ನೆಗಡಿ ಬರಲ್ಲ, ಒಂದು ಕೆಮ್ಮು ಬರಲ್ಲ, ಏನು ಬರಲ್ಲ. ಫಸ್ಟ್ 3-4 ದಿನದಾಗ ಏನು ಎದೆ ಹಾಲು ಕುಡಿದಾಗ ಸ್ವಲ್ಪ ಪಟ್ರ ಅಂತ ಬೇದಿ ಮಾಡ್ಕೊಳ್ತಾವಲ್ಲ, ಅದಾದ್ಮೇಲೆ ಇಲ್ಲ. 6 ತಿಂಗಳಾದ್ಮೇಲೆ ನಿಮ್ಮ ತಾಯಿ ಎದೆ ಹಾಲಿನ ಪೋಷಕಾಂಶಗಳ ಗುಣಮಟ್ಟ ಕಡಿಮೆಯಾಗಿ ನೀವು ಹೊರಗಿನ ಹಾಲು ಕುಡಿಸೋಕೆ ಸ್ಟಾರ್ಟ್ ಮಾಡಿದ್ರು ಅಥವಾ ಹೊರಗಿನ ಸರಿ ತಿನ್ನಿಸ್ಲಿಲ್ಲ ಅಂತಂದರೆ ಮಕ್ಕಳು ಹೊರಗೆ ಎತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. 6 ತಿಂಗಳಾದ್ಮೇಲೆ ಬೇರೆ ಎತ್ಕೊಳ್ತಾರೆ, ಅವಾಗ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಬರ್ತೀವಿ. 6 ತಿಂಗಳವರೆಗೂ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡಬಾರ್ದು ಅಂತ ಹೇಳ್ಯಾರ. ಅಪ್ಪಿ ಯಾರಾದರೂ ನಮ್ಮ ಮಕ್ಕಳ ಡಾಕ್ಟರ್ಗಳು ಏನಾದರೂ ಔಷಧಿ ಬರ್ಕೊಟ್ರೆ ಅದನ್ನ ಇಲ್ಲ, ಅವತ್ತು ಡಾಕ್ಟರ್ ಎದೆ ಹಾಲು ಬಿಟ್ಟರೆ ಬೇರೆ ಏನು ಕೊಡಬೇಡ್ರಿ ಅಂತ ಹೇಳ್ಬೇಡ್ರಿ. ವೈದ್ಯರು ಅಂದ್ರೆ ಮಕ್ಕಳ ತಜ್ಞರಂತಾನೆ ಹೇಳೋಣ, ಮಕ್ಕಳ ತಜ್ಞರು ಏನು ಬರ್ಕೊಟ್ಟಿರ್ತಾರಲ್ಲ ಆ ಔಷಧಿಯನ್ನ ಬಳಸ್ರಿ. ಅದ್ರ ಮಧ್ಯ ಹುಟ್ಟಿದಾಗಿಂದ 6 ತಿಂಗಳವರೆಗೆ ಇವ್ರು ಏನು ಹೇಳಿದ್ರು, ಕೊಲೆಸ್ಟ್ರಾಲ್ ಮತ್ತೆ ಗಿಣ್ಣದ ಹಾಲು ಲಸಿಕೆ ಇದ್ದಂಗೆ ಮಗುವಿಗೆ ಅಂತ ಹೇಳಿ ಈ 6 ತಿಂಗಳ ಅವಧಿಯಲ್ಲಿ ಏನೇನು ಲಸಿಕೆ ಹಾಕಬೇಕು ಅಂತ ಇರುತ್ತಲ್ಲ ಅದನ್ನು ಹಾಕಬೇಕು. ಎದೆ ಹಾಲು ಬಿಟ್ಟರೆ ಒಂದು ಪೋಲಿಯೋ ಡ್ರಾಪ್ಸ್ ಹಾಕ್ತಿರಲ್ಲ, ಬ್ಯಾಡ್ರಿ ನಾವು ಎದೆ ಹಾಲು ಕುಡಿಸ್ತೀವಿ ಅಂತ ಹೇಳಲ್ಲ. ನನ್ನ ಹತ್ರ ಹಂಗೆ ಆಟ ಮಾಡ್ತೀನಿ, ನೀವು ಅಂತ ಹೇಳಿದ್ರಿಲ್ಲ ಎದೆ ಹಾಲು ಬಿಟ್ಟರೆ ನಾನು ಏನು ಕೊಡಲ್ಲ ನನ್ನ ಮಗುವಿಗೆ. ಸೊ ಆ ಥರ ಅಲ್ಲ, ಯಾವುದೇ ಇಲಾಖೆ ಕಾರ್ಯಕ್ರಮಗಳು ಮಕ್ಕಳ ಮಗುವಿನ ಬೆಳವಣಿಗೆಗೆ ಅದರ ಆರೋಗ್ಯಕ್ಕಾಗಿ ಹೇಳ್ತಾರಲ್ಲ ಅದನ್ನೊಂದು ಪಾಲನೆ ಮಾಡಿ. ಮತ್ತೆ ನಿಮಗೇನಾದ್ರು ಸಮಸ್ಯೆ ಇದೇವೇನು, ಎದೆ ಹಾಲು ಬೆಳೆದ ಹೇಳ್ತಿದ್ರ ಹಾಲು ಬಿಡಲ್ಲ ಅಂತ ಹೇಳಿ, ಹಂಗೇನಾದ್ರು ಆಗಿದೆಯಾ? ಹಾಲು ಬಿಡಲ್ಲ ಅನ್ನೋದು ಯಾರಿಗೂ ಆಗಲ್ಲ. ಹಾಲು ಏನಿದೆಯಲ್ಲ ನಾವೇನು ಹೊರಗಡೆ ತರ್ತೀವಲ್ಲ, ನಂದಿನಿ ಪ್ಯಾಕೆಟ್ ನೋಡಿದಿರಲ್ಲ, ಈಗೆಲ್ಲ ಯಾರಾದ್ರೂ ಬಂದು ಹಸುವಿನ ಹಾಲು ಕ್ಯಾನ್ಗೆ ಹಿಡ್ಕೊಂಬಂದು ಕೊಡ್ತಾರಲ್ಲ, ಹಂಗೆ ರೆಡಿಮೇಡ್ ಎದೆಯಲ್ಲಿ ಇರಲ್ಲ, ಅದು ಇರುತ್ತಾ? ನೀವು ಎದೆಗೆ ಮಗುನ ಹಾಕೋಬೇಕು, ಮಗು ಚೀಪ್ಬೇಕು, ಕೆಲಸ ಕೊಡಬೇಕು, ಅವಾಗ ಎದೆ ಹಾಲು. ಸೊ ಹಾಗಾಗಿ ಮಗುವಿಗೆ ಎಂಥ ಸಂದರ್ಭದಲ್ಲೂ ಮಗು ICUನಲ್ಲಿದ್ದರೆ ಅಕಸ್ಮಾತ್ ಹಾಲು ಕುಡಿಯುವಂಥ ಸ್ಥಿತಿಯಲ್ಲಿದ್ದರೆ ಆ ಎದೆ ಹಾಲಿಗೆ ಹಾಕಿ. ಇನ್ನು ಆಪರೇಷನ್ ಆಗಿತ್ತಂದ್ರೆ ಆಕಿ ಕುಡಿಸ್ತಾಳ ಬಿಡ್ತಾಳ ಗೊತ್ತಿಲ್ಲ, ಪಕ್ಕದಾಗಿರೋರಂತೂ ಅದು ಕೂಸಲ್ಲ, ಅಯ್ಯೋ ನನ್ನ ಮಗಳಿಗೆ ಆಪರೇಷನ್ ಆಗಿತ್ತದ, ಅದು ಕೂಸು 3 kg ಇತ್ತ, ಖಾಲಿ ನುಡಿತತ್ತ, ಬೇಡ ಅಂತ ಎಲ್ಲಿ ಇದ್ದ ಪ್ರೀತಿ ಎಲ್ಲ ಅವಾಗಲೇ ಬಂದ್ಬಿಡ್ತದೆ ಆಕೆ ಸೊಸೆ ಮೇಲೆ ಮಗಳ ಮೇಲೆ. ಸೊ ಅವನ್ನೇನು ಮಾಡಬೇಡ್ರಿ, ಎದೆ ಹಾಲಿಗೆ ಕುಡಿಸೋದನ್ನು ಮಾತ್ರ ನಿಲ್ಲಿಸ್ಬೇಡ್ರಿ. ಹಾಗಾಗಿ ಇವತ್ತು ಏನೋ ಘೋಷವಾಕ್ಯ ಅಂತ ಹೇಳಿದಾರೆ, ಅದು ಏನಿಲ್ಲ, ನಾವು ಹುಟ್ಟೋ ಮಗು ಆರೋಗ್ಯವಾಗಿ ಮುಂದಿನ ದಿನ ಭವ್ಯ ಪ್ರಜೆಯಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಅಷ್ಟು ನಾನು ನೋಡದೇ ಇಲ್ಲ, ನಮಗಿಂತ ಜಾಸ್ತಿ ನಮ್ಮ ಡಾಕ್ಟರ್ಗಳು ಭಾಳ ಕೂತ್ಕೊಟ್ಟಾರ. ಸೊ ಆದರೆ ಆಸ್ಪತ್ರೆಯಲ್ಲಿ ಒಂದು 60 ಜನ ಇರ್ತಾರೇನೆ ಈಗ. ಸೊ ಎಲ್ಲ ತಾಯಿದ್ರು ಬರ್ಲಿಕ್ಕಾಗಲ್ಲ. ಈಗೇನೋ ನಿನ್ನೆ ಎಷ್ಟು ದಿನ ಆಯ್ತಾ ನೆರಿಗೆಗೆ? 4 ದಿನ ಆಯ್ತು. ಸೊ ಹಂಗಾಗಿ ನೀನು ಹೊರಗೆ ಬಿಟ್ಟಾರ. ಅಲ್ಲೇ ಪಕ್ಕದಾಗ ಯಾರು ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮವ್ವ, ನಿಮ್ಮ ದೊಡ್ಡಮ್ಮ ಯಾರಿದ್ರೆ ಹೋಗ್ಬೇಡ, ಇಲ್ಲೇ ಇರು. ಸೊ ಹಾಗಾಗಿ ನಿಮ್ಮ ಕಡೆಯಿಂದನೇ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದೆ. ನಾನು ಹಾಕ್ಬೋದಿತ್ತು, ನಾಳೆ ನನ್ನ ಫೋಟೋ ಬರ್ತದೆ. ಅಡ್ವಾಂಟೇಜಸ್ ಇದೆ, ಮುಂದೆ ತಾಯಿಗೆ ಕ್ಯಾನ್ಸರ್ ಬರಲ್ಲ, ಇವನ್ನೆಲ್ಲ ಹೇಳಿದ್ರು. ಅದಕ್ಕಿಂತ ಮೊದಲು ಫಸ್ಟ್ ಇಮಿಡಿಯೇಟ್ ಆಗಿ ನಿನಗೇನು ಅನುಕೂಲ, ಮಗುಗೆ ಏನು ಅನುಕೂಲ. ನಾವು ಮುಂದಿನ 30 ವರ್ಷ ಆದ್ಮೇಲೆ ಏನಾಗುತ್ತೆ ಅಂದರೆ ಹೋಗಿ ನೋಡೋಣ ಬಿಡಂತೀವಿ. ಇಮ್ಮಿಡಿಯೇಟ್ ಆಗಿ ನೀವು ಹಾಲು ಕುಡಿಸೋದ್ರಿಂದ ನಿನ್ನ ಮಗುಗಾಗ ಲಾಭ ಮತ್ತು ತಾಯಿಗಾಗ ಲಾಭಗಳನ್ನು ನಾವು ನೋಡಬೇಕಾಗುತ್ತೆ. ಹಾಗಾಗಿ ಮೊದಲನೇ 6 ತಿಂಗಳು ಎದೆ ಹಾಲನ್ನು ಬಿಟ್ಟು, ವೈದ್ಯರು ನಿರ್ದೇಶಿಸಿದ ಔಷಧಗಳನ್ನು ಬಿಟ್ಟು ಬೇರೆ ಏನು ಕೊಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ತಾಯಂದರಿಗೆ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ನೀವೆಲ್ಲ ಈಗ ಹೆಣ್ಮಕ್ಳು ಭಾಳ ಸುಶಿಕ್ಷಿತರಾಗಿದ್ದೀರಿ. ಸೊ ನೀವೇನು ಹೇಳ್ತೀರಲ್ಲ ನಿಮ್ಮ ಪಕ್ಕದ ಮನೆಯವರಿಗೆ ಅಥವಾ ನಿಮ್ಮ ಗ್ರಾಮಗಳಲ್ಲಿ ಅದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಸೊ ಇವತ್ತಾದಂಥ ಕಾರ್ಯಕ್ರಮವನ್ನು ನಿಮ್ಮ ಗ್ರಾಮಗಳಲ್ಲಿ ನೀವು ತಿಳಿಸಿ ಹೇಳಿದರೆ ಸೊ ನಾವು ಇನ್ನೂ ಹೆಚ್ಚು ಮನೆಗಳಿಗೆ ಮಕ್ಕಳಿಗೆ ತಲುಪದಂಗಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಆಯೋಜಕರಿಗೆ, ಭಾಳ ಜನ ಡಾಕ್ಟರ್ಗಳಿದ್ದಾರೆ, ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಬಿಡೋಕ್ಕೆ ಕಷ್ಟ ಆಗ್ತದೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ. ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟ ಪರಿಣಾಮ ಉಪ್ಪನಾಯಕನಹಳ್ಳಿ ಗ್ರಾಮದ ರೈತರೊಬ್ಬರು ತಮ್ಮ 4 ಎಕರೆ ಮೆಕ್ಕೆಜೋಳಕ್ಕೆ ಸಕಾಲದಲ್ಲಿ ಮಳೆ ಇಲ್ಲದೆ ಒಣಗುತ್ತಿದ್ದು ಸೊಪ್ಪನ್ನು ಕಟಾವು ಮಾಡಿ ಜಾನುವಾರುಗಳಿಗೆ ನೀಡುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರವು ವಿಜಯನಗರ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡದೇ ಇದ್ದಲ್ಲಿ ರೈತರು ಸಂಕಷ್ಟಕ್ಕೀಡಾಗಲಿದ್ದಾರೆ.
ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸಂಘಟನಾ ಸಭೆಯನ್ನು ನಡೆಸಲಾಯಿತು. ಈ ವೇಳೆ ಸಭೆಯನ್ನು ಉದ್ದೇಶಿಸಿ ಮುಖಂಡರು ಮಾತನಾಡಿದ್ದಾರೆ. ಮೂಳೆಗಳು ಸವಿತಕ್ಕಂಥ ಒಂದು ಕಾಲ ಇತ್ತು. ಮತ್ತು ಇಲ್ಲಿ ಹುಣಸೆ ನಾಡುತ್ತಾನೆ ಇದಕ್ಕೆ ಕರೆಯೋದು. ಎಲ್ಲ ಡ್ರೈ ಏರಿಯಾ ಇವತ್ತಿನ ಸರ್ಕಾರ, ಹಿಂದಿನ ಸರ್ಕಾರ ಇಲ್ಲಿರ್ತಕ್ಕಂಥ ಕೆರೆಗಳನ್ನ ತುಂಬಬೇಕು, ಈ ಭಾಗ ನೀರಾವರಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಮುಂದೆ ಅದಕ್ಕೆ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಅವರು ಕೂಡ ಅಭಿವೃದ್ಧಿ ಬಗ್ಗೆ ಒಂದು ವರದಿಯನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ. ಇಷ್ಟನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ, ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ಶಿಸ್ತಿನಿಂದ ತಾವು ಇದನ್ನು ಅರೇಂಜ್ ಮಾಡಿದ್ದೀರಿ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರುಸಿಂಗೇಗೌಡರು ವೆಲ್ಕಮ್ ಮಾಡ್ತಾರೆ. ತದನಂತರ ನೇರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು 4 ಮಾತುಗಳನ್ನ ಹೇಳ್ತಾರೆ. ಅದಾಗಿದ ಮೇಲೆ ನಮ್ಮ ವೀಕ್ಷಕರು ಮಾತಾಡ್ತಾರೆ. 15 ನಿಮಿಷ ಊಟಕ್ಕಾಗಿ ಬ್ರೇಕ್ ಕೊಡ್ತೀವಿ. ಅದಾಗಿದ ಮೇಲೆ ಇದೇ ಸ್ಥಳದಲ್ಲಿ ಅವರು ಒಂದು ಪಟ್ಟಿಯನ್ನು ಮಾಡ್ತಾರೆ. ಪಟ್ಟಿ ಅಂತ ಹೇಳಿದರೆ ಡೆಸಿಗ್ನೇಷನ್ ಇರ್ತಕ್ಕಂಥ ಯಾರಾದರೂ ಆಗಿರ್ಬೋದು. ಡೆಸಿಗ್ನೇಷನ್ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಮುಂಚೂಣಿ ಘಟಕನೋ, ಮುನ್ಸಿಪಾಲ್ಟಿನೋ, ಸೊಸೈಟಿನೋ ಏನಾದರೂ ಒಂದು ಅವರು ಆಗಿರಬೇಕು. ಅಂದರೆ ಜವಾಬ್ದಾರಿ ಇರ್ತಕ್ಕಂಥ ಮನುಷ್ಯರು, ಜವಾಬ್ದಾರಿ ಇರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು. ಅವರು ತಮ್ಮ ಅಭಿಪ್ರಾಯನ 2 ನಿಮಿಷ 5 ನಿಮಿಷ ಅವ್ರು ಎಷ್ಟು ಕೇಳ್ತಾರೆ ಅಷ್ಟನ್ನು ಸ್ಪಷ್ಟವಾಗಿ ಹೇಳ್ರಿ. ಅಲ್ಲಿ ಯಾರು ಕೂಡ ಇರೋದಿಲ್ಲ, ನಾನು ಇರೋದಿಲ್ಲ, ನಮ್ಮ ರಾಜ್ಯದ ವೀಕ್ಷಕರು ಕೂಡ ಇರೋದಿಲ್ಲ. ವೇಣುಗೋಪಾಲ್ ರಾವ್ ಒಬ್ಬರೇ ಇರ್ತಾರೆ. ಅವರ ಕಾರ್ಯದರ್ಶಿಗಳು ನೋಟ್ ಮಾಡೋದಕ್ಕೆ ನಮ್ಮ ಸೂರಜ್ ಅವರು ಒಬ್ಬರು ಇರ್ತಾರೆ. ಅವ್ರು ಬಿಟ್ಟು ಇನ್ಯಾರೂ ಇರೋದಿಲ್ಲ. ಪಟ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಸ್ಥಳೀಯ ಶಾಸಕರು. ಅದಕ್ಕೆ ನಾನು ಹೇಳಿದ್ದೀನಿ, ಪಟ್ಟಿಗಳನ್ನ ಯಾರಿಗೂ ತೋರ್ಸೋಕೆ ಹೋಗ್ಬೇಡ್ರಿ, ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ್ರಿ. ನೀವು MLAಗಳು, ಇಬ್ಬರು ಯಾರಿದ್ದೀರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಡೆಸಿಗ್ನೇಷನ್ ಪ್ರಕಾರ ಹೊಸಳ್ಳಿ ಬ್ಲಾಕಿಗೆ ಯಾರು, ಇದಕ್ಕೆ ಯಾರು ಪಟ್ಟಿಯನ್ನು ಮಾಡಿರಿ. ಸಮಯ ಸಿಕ್ಕರೆ ಇನ್ನು ಯಾರಾದರೂ ಮಾತಾಡೋದಿದ್ರು ಮಾತಾಡಿ, ಯಾರಿಗೂ ಬೇಡ ಅಂತ ಹೇಳೋಕೆ ಹೋಗ್ಬೇಡ್ರಿ. ನಾವು ಮಾತನ್ನು ಹೇಳಿದ್ದೀವಿ. ಅದಕ್ಕೆಲ್ಲ ತಾವು ಪ್ರಿಪೇರ್ ಆಗಿರಿ. ಈಗೆಲ್ಲ ನಾನು ತಿಳಿದ ಮಟ್ಟಿಗೆ ತಾವು ಊಟ ಮಾಡಿದಿರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಾಡಿರ್ಬೋದು, ಇನ್ನು ಮಾಡೋರಿದ್ದಾರೆ. ಅದಕ್ಕೆ ಕಾರ್ಯಕ್ರಮ ಲೇಟ್ ಮಾಡೋದು ಬೇಡ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಆದ್ದರಿಂದ ನಾವು ಶಿಸ್ತನ್ನು ಕಾಪಾಡಬೇಕು, ಶಿಸ್ತಿನಿಂದ ನಡಿಬೇಕು. ನಾವು 30-40 ವರ್ಷಗಳಿಂದ ಕಾಂಗ್ರೆಸ್ ಸಂಘಟನೆಯನ್ನು ನೋಡಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳ ಸಂದರ್ಭಗಳಲ್ಲಿ, MLA ಚುನಾವಣೆ ಸಂದರ್ಭದಲ್ಲಿ ವೀಕ್ಷಕರು ಬರ್ತಾರೆ, ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ತಾರೆ, 4 ಜನ ದೊಡ್ಡರ ಜೊತೆಗೆ ಮಾತನಾಡ್ತಾರೆ, ಅಭಿಪ್ರಾಯಗಳನ್ನು ತಗೊಳ್ತಾರೆ, ಹೋಗಿ ಅವ್ರಿಗೆ ನೋಟಿಸ್ಕೊಡ್ತಾರೆ. ಆದರೆ ಈ ಸಲ ವರದಿ ಕಾರ್ಯಕರ್ತರು ಮುಖಂಡರಲ್ಲ, ಇದನ್ನು ನೀವು ಮನಗಟ್ಟು ಮಾಡಿಕೊಂಡ್ರು. ನಾನು ಹೇಳಿದೆ, ಡಾಕ್ಟರ್ ಶ್ರೀನಿವಾಸ್ ಅವರು ಹೇಳಿದರು, ಇನ್ನೊಬ್ಬರು MLA ಹೇಳಿದರು, ಯಾವುದೂ ಸಂಬಂಧ ಇಲ್ಲ. ನಿಮ್ಮ ಅಭಿಪ್ರಾಯನೇ ಅಂತಿಮ. ನಿಮ್ಮ ಅಭಿಪ್ರಾಯನ ಯಥಾವತ್ತಾಗಿ ಒಂದು ಅಕ್ಷರ ಈ ಕಡೆಗೆ ಆ ಕಡೆಗೆ ಇಲ್ದಂಗೆ ಹೈಕಮಾಂಡಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ವೇಣುಗೋಪಾಲ್ ಅವರು ಮಾಡೋದಕ್ಕೆ ಇವತ್ತು ನಿಮ್ಮ ಕೂಡಿಗೆ ಬಂದಿದ್ದಾರೆ. ಅದೇ ರೀತಿಯಾಗಿ KPCC ವತಿಯಿಂದ 4 ಜನ ವೀಕ್ಷಕರನ್ನ ನೇಮಕ ಮಾಡಿದ್ದಾರೆ. ಅಂದರೆ ಹೇಳಿದರೆ ಅವರು ಸಾಮಾನ್ಯ ಕಾರ್ಯಕರ್ತರು ಅಂತ ಬಂದಿಲ್ಲ. ರಾಜ್ಯ ಮಟ್ಟದ ನಿಗಮ ಮಂಡಳಿ ಅಧ್ಯಕ್ಷರುಗಳು, MLAಗಳು, ಹಿರಿಯ ಕಾಂಗ್ರೆಸ್ನ ಅವರ ಸಪೋರ್ಟ್ಗೆ 4 ಜನರನ್ನು ಕಳಿಸಿಕೊಂಡಿದ್ದಾರೆ. ಇವತ್ತು ಮರಿಯೋಜಿರಾವ್ ಆ ಕಡೆ ಕೊನೆಯಲ್ಲಿ ಕೂತಿರ್ತಕ್ಕಂಥವ್ರು, ಅವರು ಮರಾಠ ಅಭಿವೃದ್ಧಿಯ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಳೆದ 1 ವಾರದಿಂದ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ನಮ್ಮ ಸುಭಾಷ್ ರಾಥೋಡ್ ಚಿಂಚೋಳಿ ಕ್ಷೇತ್ರದ ಶಾಸಕರು ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಭಾಳ ಹತ್ತಿರ ಅವ್ರ ಜೊತೆಗಿರ್ತಕ್ಕಂಥವ್ರು. ಅದರ ಜೊತೆಗೆ ನಮ್ಮ ಆರ್ತಿ ಕೃಷ್ಣ ಅವರು, ನನಗೆ ಆರ್ತಿ ಚಂದ್ರಶೇಖರ್ ಅವರು, ನಾನು ಅವ್ರು ಬರೋದಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿದರು. ಅವ್ರ ಹಿನ್ನೆಲೆ ನನಗೂ ಕೂಡ ಗೊತ್ತಿದ್ದಿಲ್ಲ.
ನಾನು ಕರೆಕ್ಟಾಗಿದ್ದರೆ ತಾವು ಹಿಂದೆ ಸಚಿವರಾಗಿದ್ದಂಥ ಡಾಕ್ಟರ್ ಪುಷ್ಪಾ ಅವರ ಮಗಳು ಅವರು ನನಗೆ ಗೊತ್ತು. ನನಗೆ ಗೊತ್ತು ಅಂತ ಹೇಳಿದ್ರೆ 1976ರಲ್ಲಿ ರಾಯಚೂರಲ್ಲಿ ಅವರು ಉಪಚುನಾವಣೆ ನಡೀತಾರೆ. ಅವರಿಗೆ ಪ್ರೈವೇಟ್ ಮಿನಿಸ್ಟರ್ ಅಲ್ಲಿ ಮಾನವಿಯಿಂದ ಪಾಟೀಲ್ ಅಂತ ಹೇಳಿದ್ರು. ಎಂಥ ಪಾಟೀಲ್ ಪದ ಎಂಥ ಪಾಟೀಲ್ ಅಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಅವರು ರಾಯಚೂರಿಂದ ಬಸವರಾಜ್ ಪಾಟೀಲ್ ಅನ್ವರಿ ಅವರು. ಆ ಸಂದರ್ಭದಲ್ಲಿ ಇವ್ರ ತಾಯಿ ಕೂಡ ಅವ್ರ ಜೊತೆಗೆ ಮಿನಿಸ್ಟರ್ ಆಗಿದ್ದರು. ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದರು, ಇವ್ರ ತಾಯಿ ಮಂತ್ರಿಗಳಾಗಿದ್ದರು. ಅವರು ಕೂಡ ಸಕ್ರಿಯರಾಗಿ ಎಲ್ಲ ಕಡೆಗೂ ತಿರುಗಾಡಿ ಆ ತಾಯಿ ಕೂಡ ನಮ್ಮ ಜೊತೆಗೆ 4 ದಿವಸದಿಂದ ವರದಿಗಳನ್ನ ತಯಾರು ಮಾಡ್ತಾ ಇದ್ದಾರೆ. ವರದಿಗಳು ತಯಾರಾಗಿದ್ದ ಮೇಲೆ ಆ 4 ಜನ ನಮ್ಮ ಇವರೊಬ್ಬರು ಮನ್ನನ್ ಸೇಠ್ ಅಂತೇಳಿ ಬೀದರ್ನವ್ರು ಬರಬೇಕಾಗಿತ್ತು. ಕಾರಣಾಂತರದಿಂದ ಮೊನ್ನೆ ಬಂದು ವಾಪಸ್ ಹೋಗಿದ್ದಾರೆ. ಇವತ್ತು ಬಂದು ಮತ್ತೆ ಮಧ್ಯಾಹ್ನದಲ್ಲಿ ಜಾಯಿನ್ ಆಗ್ತಾರೆ. ಅವರೆಲ್ಲರೂ ಕೂಡ ಸಮಾಲೋಚನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ಅವರು ವರಿಷ್ಠರಿಗೆ ಮುಟ್ತಕ್ಕಂಥ ಕೆಲಸ ಇದೇನಿದೆ. ಈ ಅಭಿಯಾನ ಕೇವಲ ಕರ್ನಾಟಕದಲ್ಲಿ ನಡೀತಾ ಇಲ್ಲ, ಇದು ದೇಶಾದ್ಯಂತ ಇರ್ತಕ್ಕಂಥ 543 ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಕೂಡ ನಡೀತಾ ಇದೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಇದನ್ನು ಮುಗಿಸಿದ್ದಾರೆ. ಈಗ ಕರ್ನಾಟಕದಲ್ಲಿ ನಡೀತಾ ಇದೆ. ಆಗಸ್ಟ್ 15ರೊಳಗಾಗಿ ವರದಿನೂ ಕೊಡಬೇಕು. ಅದ್ರ ಮೇಲೆ ಏನು ನಿರ್ಣಯಗಳನ್ನ ACCನವ್ರು ತಗೋಬೇಕು ಆ ನಿರ್ಣಯಗಳು ಕೂಡ ತಗೊಳ್ತಾರೆ. ಇವತ್ತು ಅವರು ಅವ್ರದ್ದೇ ಆದ ಅರ್ಜಿಯನ್ನು ಪ್ರಿಂಟ್ ಮಾಡಿದ್ದಾರೆ. ಯಾರ್ಯಾರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗೋದಕ್ಕೆ ಇಷ್ಟಪಡ್ತೀರಿ, ಯಾರ್ಯಾರು ಪಕ್ಷದ ಪರವಾಗಿ ಸಂಘಟನೆ ಮಾಡೋದಕ್ಕೆ ತಯಾರಿದ್ದೀರಿ, ಹೂವಿನಹಡಗಲಿ ತಾಲೂಕಿನ ಕತ್ತೆಬೆನ್ನೂರು, ಮಕರಬ್ಬಿ, ಕೋಟೆಹಾಳ ಗ್ರಾಮಗಳಲ್ಲಿ ಉಪಟಳ ನಡೆಸಿದ್ದ 4 ವರ್ಷದ ಚಿರತೆಯು ಬೋನಿಗೆ ಬಿದ್ದಿದ್ದು, ಅರಣ್ಯ ಇಲಾಖೆಯ ಸಿಬ್ಬಂದಿಯು ಮೇಲಾಧಿಕಾರಿಗಳ ನಿರ್ದೇಶನದಂತೆ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ಗಂಗಾವತಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ. ಶ್ರೀರಾಮುಲುರವರು, ತುಂಗಭದ್ರಾ ಜಲಾಶಯದಲ್ಲಿ 35 ಟಿಎಂಸಿ ನೀರಿದ್ದರೂ 11A ಕಾಲುವೆಗೆ ನೀರು ಹರಿಸುತ್ತಿಲ್ಲವೆಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತಲ್ಲ 900 ವರ್ಷಗಳ ಹಿಂದಗಡೆ ಕೂಡ ಇದೇ ಸಮಸ್ಯೆ ಇತ್ತು. ಇದೇ ರೀತಿಯಲ್ಲಿ ನಡ್ಕೊಂತ ಬಂದಾರ. ಯಾವತ್ತೂ ಕೂಡ ನೀರಿಲ್ಲ ಅನ್ನಂತ ಪರಿಸ್ಥಿತಿಯಲ್ಲಿ ಬಂದಿಲ್ಲ. ಡೆಡ್ ಸ್ಟೋರೇಜ್ ಆದಂತ ಟೈಮಲ್ಲಿ ವಿಜಯನಗರ ಕಾಲುವೆಗಳಿಗೆ ನೀರು ಕೊಟ್ಟಾರ. ಅನೇಕ ಉದಾಹರಣೆಗಳಿರೋ ಕಾರಣ ನಾವು ಇವತ್ತು ಕೇಳ್ತಾ ಇದ್ವಿ. ನಾವೇನು ಇವತ್ತೇ ಕೊಡ್ರಪ್ಪ ನೀರಂತ ಕೇಳ್ತಾ ಇಲ್ಲ. ನಮಗೆ ಕೂಡ ಬುದ್ಧಿ ಇದೆ, ನಮಗೆ ಕೂಡ ಅರಿವಿದೆ. ನಮಗೆ ನಮ್ಮ ರೈತರು ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ 2-3 ದಿನ ಅಲ್ಲಿ ಕುಂತಿದ್ರಲ್ಲ, ಇವತ್ತು ನನ್ನ ರಾಜ್ಯದಲ್ಲಿದ್ದಂತ ರೈತರ ಬಗ್ಗೆ ನೀವು ಯೋಚನೆ ಮಾಡಿದ್ರ? ಒಂದು ವಾರದಿಂದ ಕುಂತಿದ್ರಿ. ರಾಹುಲ್ ಗಾಂಧಿ ಅವರು ನೀವು ಬರೇ ಕೈಲಿ ಹೋಗಿದ್ರಿ, ಸೂಟ್ ಕೇಸ್ ತಗೊಂಡೋಗಿದ್ರಿ, ನಿಮ್ಮ ಅಪಾಯಿಂಟ್ಮೆಂಟ್ ಕೊಡ್ತಿದ್ದ. ರೊಕ್ಕ ತಗೊಂಡೋಗಿದ್ರ, ಅಪಾಯಿಂಟ್ಮೆಂಟ್ ರೊಕ್ಕ ತಗೊಂಡೋಗಿಲ್ಲ, ಸೂಟ್ ಕೇಸ್ ಬರ್ತೋಗಿದ್ರಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಾಗುತ್ತೆ? ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.